ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದ ಜೀವನಾಡಿ ಹಳ್ಳಿಗಳ ಸಂಪರ್ಕ ಸೇತುವೆ, ಅದುವೇ ನಮ್ಮ ಕೆಎಸ್ಆರ್ಟಿಸಿ. ಪ್ರತಿನಿತ್ಯ ಲಕ್ಷಾಂತರ ಜನರನ್ನ ತಮ್ಮ ಊರುಗಳಿಗೆ ತಲುಪಿಸುವ ಈ ಸಾರಿಗೆ ರಥದ ಚಕ್ರಗಳು ಈಗ ಮತ್ತೆ ಜಾಮ್ ಆಗುವ ಆತಂಕ ಎದುರಾಗಿದೆ. ಹೌದು, ಸರ್ಕಾರದ ಭರವಸೆಗಳಿಗೆ ಬೇಸತ್ತಿರುವಂತಹ ಸಾರಿಗೆ ನೌಕರರು ಮತ್ತೊಮ್ಮೆ ಸಮರ ಕಹಳೆಯನ್ನು ಊದಿದ್ದಾರೆ. ಇದೇ ಫೆಬ್ರವರಿ 19 ಅಂದ್ರೆ ನಾಳೆ ಬೆಂಗಳೂರು ಚಲೋ ಶುರುವಾಗುತ್ತೆ. ರಾಜ್ಯದಲ್ಲಿ ಮತ್ತೆ ಸಾರಿಗೆ ಬಿಸಿ ಜೋರಾಗಿದೆ. ಕಳೆದ ತಿಂಗಳು ಜನವರಿ 29ರಂದು ನಡೀಬೇಕಾಗಿದ್ದಂತಹ ಪ್ರತಿಭಟನೆ ಅನಿವಾರ್ಯ ಕಾರಣಗಳಿಂದಾಗಿ ಮುಂದೂಡಲ್ಪಟ್ಟಿತ್ತು. ಆದ್ರೆ ನೌಕರರ ಆಕ್ರೋಶ ಮತ್ತೆ ತಣ್ಣಗಾಗಿಲ್ಲ. 4 ನಿಗಮಗಳ ನೌಕರರು ಒಗ್ಗೂಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಒಂದು ಕಡೆ ನೌಕರರ ಪಟ್ಟು, ಇನ್ನೊಂದು ಕಡೆ ಕೆಲಸ ಮಾಡದೇ ಇದ್ರೆ ಸಂಬಳ ಇಲ್ಲ ಎಂಬಂತಹ ಸರ್ಕಾರದ ಖಡಕ್ ಎಚ್ಚರಿಕೆ. ಈ ಸಂಘರ್ಷದ ನಡುವೆ ಸಾಮಾನ್ಯ ಪ್ರಯಾಣಿಕರ ಪಾಡೇನು? ಫೆಬ್ರವರಿ 19 ಮತ್ತು 20ರಂದು ಬಸ್ ಇರುತ್ತಾ ಇರಲ್ವಾ? ಅಷ್ಟಕ್ಕೂ ನೌಕರರ ಆ 4 ಬೇಡಿಕೆಗಳು ಏನೇನು? ಹಾಗಾದ್ರೆ ಗುರುವಾರ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ? ಸರ್ಕಾರಿ ಕಚೇರಿಗಳು, ಆಫೀಸ್ಗಳು ಕೂಡ ರಜಾ ಇರುತ್ತಾ? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಬಸ್ ಬಂದ್ ಆಗ್ಬೇಕಾ ಬೇಡವಾ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ಹೋರಾಟ ಇಂದು ನಿನ್ನೆಯದಲ್ಲ. ವೇತನ ಪರಿಷ್ಕರಣೆ ಎಂಬುದು ಸಾರಿಗೆ ನೌಕರರ ಪಾಲಿಗೆ ಗಗನ ಕುಸುಮವಾಗುತ್ತಲೇ ಬಂದಿದೆ. ನಿಮಗ್ ನೆನಪಿರಬಹುದು, ಕಳೆದ ತಿಂಗಳು ಅಂದ್ರೆ ಜನವರಿ 29ರಂದು ಸಾರಿಗೆ ನೌಕರರು ಬೃಹತ್ ಮಟ್ಟದ ಬೆಂಗಳೂರು ಚಲೋಗೆ ಕರೆಯನ್ನು ನೀಡಿದ್ರು. ರಾಜ್ಯದ ಮೂಲೆ ಮೂಲೆಗಳಿಂದ ನೌಕರರು ಬೆಂಗಳೂರಿಗೆ ಬಂದು ಶಕ್ತಿ ಪ್ರದರ್ಶನ ಮಾಡಲು ಸಜ್ಜಾಗಿದ್ರು. ಆದ್ರೆ ವಿಧಿಯ ಆಟ ಬೇರೆಯದಾಗಿತ್ತು. ಸಾರಿಗೆ ನೌಕರರ ಧ್ವನಿಯಾಗಿದ್ದಂತಹ ಹಿರಿಯ ಕಾರ್ಮಿಕ ಮುಖಂಡ ಅನಂತ ಸುಬ್ಬಾರಾವ್ ಅವರ ಹಠಾತ್ ನಿಧನ ಇಡೀ ಹೋರಾಟಕ್ಕೆ ಒಂದು ಆಘಾತವನ್ನು ನೀಡಿತು. ನೌಕರರ ಪರವಾಗಿ ಸದಾ ಸರ್ಕಾರದ ಕಿವಿಗೆ ಬಿಸಿ ಮುಟ್ಟಿಸ್ತಾ ಇದ್ದಂತಹ ನಾಯಕನ ಅಗಲಿಕೆಯಿಂದಾಗಿ ಗೌರವ ಸೂಚಕವಾಗಿ ಜನವರಿ 29ರಂದು ಪ್ರತಿಭಟನೆಯನ್ನ ಮುಂದೂಡಲಾಯಿತು. ಆ ಸಮಯದಲ್ಲಿ ಸರ್ಕಾರ ಅಂದ್ಕೊಂಡಿರಬಹುದು ಈ ಹೋರಾಟ ಇಲ್ಲಿಗೆ ತಣ್ಣಗಾಗುತ್ತೆ ಅಂತ. ಆದ್ರೆ ನೌಕರರು ಹಿಂದೆ ಸರಿಯುವ ಲಕ್ಷಣಗೆ ಕಾಣುವುದಿಲ್ಲ. ಅನಂತ ಸುಬ್ಬಾರಾವ್ ಅವರ ಅಗಲಿಕೆ ಒಂದು ಶೂನ್ಯವನ್ನು ಸೃಷ್ಟಿ ಮಾಡಿದ್ರು ಕೂಡ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನೌಕರರು ಈಗ ಒಗ್ಗಟ್ಟಾಗಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ವಿರಾಮವಿಲ್ಲ ಎಂಬಂತಹ ಸಂದೇಶವನ್ನ ಈಗ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಹಾಗಾದ್ರೆ ಜನವರಿ 29ಕ್ಕೆ ನಿಂತಿದ್ದಂತಹ ಹೋರಾಟ ಈಗ ಫೆಬ್ರವರಿ 19ಕ್ಕೆ ಶಿಫ್ಟ್ ಆಗಿದೆ. ಈ ಬಾರಿ ಕೇವಲ ಸಾಂಕೇತಿಕ ಧರಣಿಯಲ್ಲ, ಇದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ತಿರುಗುವ ಮುನ್ಸೂಚನೆ ಕೂಡ ಇದೆ. ಈ ಬಾರಿ ಸರ್ಕಾರಿ ನೌಕರರು ಸರ್ಕಾರದ ಮುಂದೆ ಇಟ್ಟಿರುವ ಪ್ರಮುಖ ಬೇಡಿಕೆಗಳು ಕೇವಲ 4. ಆದ್ರೆ ಈ 4 ಬೇಡಿಕೆಗಳು ಅವರ ಬದುಕಿನ ಪ್ರಶ್ನೆಯಾಗಿದೆ. ಹಾಗಾದ್ರೆ ಏನದು ಬೇಡಿಕೆ, ಬನ್ನಿ ನೋಡೋಣ. ಬೇಡಿಕೆ 1, ಮೊದಲನೇ ಮತ್ತು ಅತ್ಯಂತ ಪ್ರಮುಖ ಬೇಡಿಕೆ ಅಂದ್ರೆ 38 ತಿಂಗಳ ವೇತನ ಬಾಕಿ. 2020ರಿಂದ ಸಾರಿಗೆ ನೌಕರರ ವೇತನ ಒಪ್ಪಂದ ಆಗಿಲ್ಲ. ಸರ್ಕಾರಿ ವಲಯದಲ್ಲಿ ನಿಯಮಿತವಾಗಿ ವೇತನ ಹೆಚ್ಚಾಗ್ತಾ ಇದ್ದರೆ ಸರ್ಕಾರಿ ನೌಕರರು ಮಾತ್ರ ಹಳೆಯ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 3 ವರ್ಷಕ್ಕೂ ಹೆಚ್ಚು ಕಾಲ ಬಾಕಿ ಹಣ ಇನ್ನೂ ಕೂಡ ಕೈ ಸೇರಿಲ್ಲ. ಬೆಲೆ ಏರಿಕೆಯ ಈ ಕಾಲದಲ್ಲಿ ಹಳೆಯ ಸಂಬಳದಲ್ಲಿ ಸಂಸಾರ ನಡೆಸುವುದು ಹೇಗೆ ಎಂಬುದು ಚಾಲಕರು ಮತ್ತು ನಿರ್ವಾಹಕರ ಪ್ರಶ್ನೆ. ಇನ್ನು ಎರಡನೇ ಬೇಡಿಕೆ ಏನಂದ್ರೆ ಸಮಾನ ವೇತನ. ಒಂದೇ ಸರ್ಕಾರ ಆದರೆ ಸಂಬಳದಲ್ಲಿ ಯಾಕೆ ಈ ತಾರತಮ್ಯ? ಇದು ನೌಕರರ ಎರಡನೇ ಪ್ರಶ್ನೆ. ರಾಜ್ಯದ ಇತರೆ ಸರ್ಕಾರಿ ನೌಕರರಿಗೆ ಸಿಗುವ ವೇತನ ಶ್ರೇಣಿ ಮತ್ತು ಸವಲತ್ತುಗಳು ನಮಗೂ ಸಿಗಬೇಕು ಎಂಬುದು ಇವರ ಆಗ್ರಹ. 6ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ವೇತನ ನೀಡಬೇಕು ಎಂದು ಹಿಂದಿನ ಮುಷ್ಕರದಲ್ಲೂ ಕೂಡ ಇವರು ಪಟ್ಟಣ ಹಿಡಿದಿದ್ರು. ಆದ್ರೆ ಅದು ಕೇವಲ ಭರವಸೆಯಾಗಿಯೇ ಉಳಿದಿದೆ. ಇನ್ನು 3ನೇ ಬೇಡಿಕೆ ಏನಂದ್ರೆ ಕಿರುಕುಳಕ್ಕೆ ಮುಕ್ತಿ. ಇದು ಕೇವಲ ಹಣದ ವಿಚಾರವಲ್ಲ, ಇದು ಆತ್ಮಗೌರವದ ವಿಚಾರ. ಕಾರ್ಮಿಕರಿಗೆ ಆಗ್ತಾ ಇರುವಂತಹ ಕಿರುಕುಳ ನಿಲ್ಬೇಕಾಗುತ್ತೆ. ಚಿಕ್ಕ ಪುಟ್ಟ ಕಾರಣಗಳಿಗೆ ಅಮಾನತು ಮಾಡುವುದು, ಟಾರ್ಗೆಟ್ ಕೊಟ್ಟು ಒತ್ತಡ ಹೇರುವುದು, ರಜೆ ನೀಡಲು ನಿರಾಕರಿಸುವುದು, ಜೊತೆಗೆ ಸತಾಯಿಸುವುದು, ಇಂತಹ ಆಡಳಿತಾತ್ಮಕ ಕಿರುಕುಳಗಳಿಂದ ನೌಕರರು ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು ಎಂಬುದು 3ನೇ ಬೇಡಿಕೆಯಾಗಿದೆ. ಇನ್ನು 4ನೇ ಬೇಡಿಕೆ ಏನಂದ್ರೆ ಹೊಸ ವೇತನ ಜಾರಿ. 4ನೇ ಬೇಡಿಕೆ ತಾಂತ್ರಿಕವಾದದ್ದು. ವೇತನ ಪರಿಷ್ಕರಣೆಯನ್ನ 2024ರ ಜನವರಿ 1ರಿಂದಲೇ ಪುನರನ್ವಯವಾಗುವಂತೆ ಜಾರಿಗೊಳಿಸಬೇಕು. ಅಂದ್ರೆ ಜನವರಿ 2024ರಿಂದಲೇ ಹೆಚ್ಚಾದ ಸಂಬಳದ ಲೆಕ್ಕ ಹಾಕಿ ನೀಡಬೇಕು. ಒಂದೆಡೆ ನೌಕರರು ಬೇಡಿಕೆ ಪಟ್ಟಿಯೊಂದಿಗೆ ಫ್ರೀಡಂ ಪಾರ್ಕ್ಗೆ ಹೊರಟಿದ್ದಾರೆ. ಇನ್ನೊಂದು ಕಡೆ ಆಡಳಿತ ಮಂಡಳಿ ಲಾಠಿ ಬೀಸಲು ಕೂಡ ತಯಾರಾಗಿದೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಅಕ್ರಮ್ ಪಾಷಾ ಅವರು ಈಗಾಗಲೇ ಒಂದು ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಸಂಸ್ಥೆಯ ಎಂಡಿ ಅಕ್ರಮ್ ಪಾಷಾ ಅವರ ಸಂದೇಶ ಸ್ಪಷ್ಟವಾಗಿದೆ. ಮುಷ್ಕರ ಮಾಡಿದ್ರೆ ಸಂಬಳ ಇಲ್ಲ. ಫೆಬ್ರವರಿ 19ರಂದು ಯಾರಾದ್ರೂ ಕೆಲಸಕ್ಕೆ ಗೈರು ಹಾಕಿದ್ರೆ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು. ಇನ್ನು ಇಲ್ಲಿ 2 ಪ್ರಮುಖ ಅಸ್ತ್ರಗಳನ್ನ ಸರ್ಕಾರ ಬಳಸ್ತಾ ಇದೆ. ಅದೇ ನೋ ವರ್ಕ್ ನೋ ಪೇ. ಅಂದು ಕೆಲಸಕ್ಕೆ ಬಾರದಿದ್ರೆ ಆ ದಿನದ ವೇತನ ಕಟ್. ಇನ್ನು 2ನೇದು ಶಿಸ್ತು ಕ್ರಮ. ಅನಧಿಕೃತ ಗೈರು ಹಾಜರಿ ಅಂತ ಪರಿಗಣಿಸಿ ಇಲಾಖೆ ತನಿಖೆ ಅಥವಾ ಅಮಾನತು ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಆದ್ರೂ ನೌಕರರ ಸಂಘಟನೆಗಳು ಈ ಬೆದರಿಕೆಗೆ ಜಗ್ಗುವಂತೆ ಕಾಣ್ತಾ ಇಲ್ಲ. 100 ಬಾರಿ ಎಚ್ಚರಿಕೆ ನೀಡಿದ್ದೇವೆ, ಈ ಬಾರಿ ಫಲಿತಾಂಶ ಬೇಕು ಅಂತ ನೌಕರರು ಪಟ್ಟಣ ಹಿಡಿದಿದ್ದಾರೆ. ಈಗ ನಿಮ್ಮೆಲ್ಲರ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ, ಫೆಬ್ರವರಿ 19 ಮತ್ತು 20ರಂದು ನಾನು ಊರಿಗೆ ಹೋಗಬಹುದಾ?
ಬಸ್ ಸಿಗುತ್ತಾ? ಈ ಪರಿಸ್ಥಿತಿಯನ್ನು ನಾವು ಹಂತ ಹಂತವಾಗಿ ನೋಡ್ಬೇಕಾಗತ್ತೆ. ಫೆಬ್ರವರಿ 19 ಬೆಂಗಳೂರು ಚಲೋ ಅಂದ್ರೆ ಗುರುವಾರ ಅಂದ್ರೆ ನಾಳೆನೆ ರಾಜ್ಯಾದ್ಯಂತ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಪ್ರತಿ ಡಿಪೋದಿಂದ ಆಯ್ದ ಪ್ರತಿನಿಧಿಗಳು ಮತ್ತು ಲೀಡರ್ಗಳು ಮಾತ್ರ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬರ್ತಾರೆ. ಹಾಗಾಗಿ ಬಸ್ಗಳು ಓಡಾಡುತ್ತವೆ, ಆದ್ರೆ ಸಂಖ್ಯೆ ಕಡಿಮೆ ಆಗಿರಬಹುದು. ಸಾಮಾನ್ಯ ದಿನಕ್ಕಿಂತ ಶೇಕಡ 20ರಿಂದ 30ರಷ್ಟು ಬಸ್ ಕೊರತೆ ಉಂಟಾಗಬಹುದು. ಇನ್ನು ಫೆಬ್ರವರಿ 20 ಮುಷ್ಕರದ ಸಾಧ್ಯತೆ. ಒಂದ್ ವೇಳೆ 19ನೇ ತಾರೀಕರಂದು ಸರ್ಕಾರ ಮಣಿಯದಿದ್ರೆ ಫೆಬ್ರವರಿ 20ರಿಂದ ಎಲ್ಲಾ 4 ನಿಗಮಗಳ ನೌಕರರು ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಸ್ಟೇರಿಂಗ್ ಬಿಟ್ಟು ಕೆಳಗಿಳಿಯುವ ಸಾಧ್ಯತೆ ಇದೆ. ಆಗ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಬಹುದು. ಹೀಗಾಗಿ ಸಾರ್ವಜನಿಕರೇ ಗಮನಿಸಿ, ಫೆಬ್ರವರಿ 19 ಮತ್ತು 20ರಂದು ಅತ್ಯಂತ ತುರ್ತು ಇದ್ರೆ ಮಾತ್ರ ಪ್ರಯಾಣವನ್ನು ಬೆಳೆಸಿ. ಇಲ್ದಿದ್ರೆ ನಿಮ್ಮ ಪ್ಲಾನ್ ಅನ್ನು ಮುಂದೂಡುವುದು ಉತ್ತಮ. ಅಥವಾ ರೈಲು ಮತ್ತು ಖಾಸಗಿ ವಾಹನಗಳ ಮೊರೆಯನ್ನು ಹೋಗಬೇಕಾಗಬಹುದು. ಸರ್ಕಾರ ಕೂಡ ಖಾಸಗಿ ಬಸ್ಗಳನ್ನು ಓಡಿಸಲು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಬಗ್ಗೆ ಚಿಂತನೆಯನ್ನು ನಡೆಸಿದೆ ಎನ್ನಲಾಗಿದೆ. ಇನ್ನು ಸರ್ಕಾರಿ ನೌಕರರು ಮತ್ತು ಸರ್ಕಾರದ ನಡುವಿನ ಈ ಹಗ್ಗ ಜಗ್ಗಾಟದಲ್ಲಿ ಬಲಿಯಾಗುವುದು ಮಾತ್ರ ಜನಸಾಮಾನ್ಯ. 38 ತಿಂಗಳ ವೇತನ ಬಾಕಿ ಕೇಳುವುದು ನ್ಯಾಯಯುತ ಹಕ್ಕು ಅಂತ ನೌಕರರು ಹೇಳ್ತಾ ಇದ್ರೆ, ಆರ್ಥಿಕ ಹೊರೆಯ ನೆಪವನ್ನ ಒಡ್ಡುತ್ತಾ ಇರುವಂತಹ ಸರ್ಕಾರ ಸಂಬಳ ಕೇಳುವವರ ಮೇಲೆಯೇ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ಇನ್ನು ಸರ್ಕಾರ ಬಂದಾಗಿನಿಂದ ಶಕ್ತಿ ಯೋಜನೆ ಜಾರಿಯಲ್ಲಿದೆ. ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನ ಸಾಧನೆ ಅಂತ ಬೆನ್ನು ತಟ್ಕೊಳ್ತಾ ಇದೆ. ಆದ್ರೆ ಈ ಸಾಧನೆಯ ಹಿಂದಿರುವ ನೈಜ ಹೀರೋಗಳು ಯಾರು ಗೊತ್ತಾ? ಅದು ನಮ್ಮ ಸಾರಿಗೆ ನೌಕರರು. ಶಕ್ತಿ ಯೋಜನೆ ಬಂದ ನಂತರ ಬಸ್ನಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಡಬಲ್ ಆಗಿದೆ. ಆದ್ರೆ ಬಸ್ಗಳ ಸಂಖ್ಯೆ ಹೆಚ್ಚಾಗಿದ್ಯಾ? ಖಂಡಿತ ಇಲ್ಲ. ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗಿದ್ಯಾ? ಅದು ಕೂಡ ಇಲ್ಲ. ಅದೇ ಹಳೆಯ ಬಸ್ಗಳು, ಅದೇ ಕಡಿಮೆ ಸಿಬ್ಬಂದಿ. ಒಬ್ಬ ಡ್ರೈವರ್ ಹಿಂದೆ 8 ಗಂಟೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಈಗ ಟ್ರಾಫಿಕ್ ಮತ್ತು ರಶ್ ನಡುವೆ 10ರಿಂದ 12 ಗಂಟೆ ಸ್ಟೇರಿಂಗ್ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಊಟಕ್ಕೂ ಸಮಯವಿಲ್ಲದೆ, ರೆಸ್ಟ್ ಕೂಡ ಇಲ್ಲದೆ ದುಡಿಯುವವರು ಈ ಜೀವಗಳಿಗೆ ಸರ್ಕಾರ ಕೊಡ್ತಾ ಇರುವ ಹುಡುಗರು ಏನ್ ಗೊತ್ತಾ? ವೇತನ ಬಾಕಿ. ಲಾಭದ ಮಾತು ಹಾಗಿರ್ಲಿ, ದುಡಿದ ಸಂಬಳವನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂದ್ರೆ ಇವರು ಬೀದಿಗೆ ಬಾರದೆ ಇನ್ನೇನು ಮಾಡ್ತಾರೆ? ಶಕ್ತಿ ಯೋಜನೆಗೆ ಕೋಟಿ ಸುರಿಯುವ ಸರ್ಕಾರಕ್ಕೆ ನಮ್ಮ ಸಂಬಳ ಕೊಡಲು ದುಡ್ಡಿಲ್ವಾ ಅಂತ ನೌಕರರ ನೇರ ಪ್ರಶ್ನೆಯಾಗಿದೆ. ಇನ್ನು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋದಾದ್ರೆ, ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಸಾರಿಗೆ ನೌಕರರಿಗೆ ದೊಡ್ಡ ಭರವಸೆಯನ್ನು ನೀಡಿತ್ತು. ಸರ್ಕಾರಿ ನೌಕರರಿಗೆ ಸಮಾನವಾದ ವೇತನ ನೀಡ್ತೀವಿ, 6ನೇ ವೇತನ ಆಯೋಗ ಜಾರಿ ಮಾಡ್ತೀವಿ ಅಂತೆಲ್ಲ ಹೇಳಿತ್ತು. ಆದ್ರೆ ಅಧಿಕಾರಕ್ಕೆ ಬಂದು ತಿಂಗಳುಗಳ ಕಳೆದಿವೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಬ್ಯುಸಿಯಾಗಿರುವ ಸರ್ಕಾರ ಸಾರಿಗೆ ನೌಕರರ ಕಡಿತವನ್ನ ಧೂಳು ತಿನ್ನುವಂತೆ ಬಿಟ್ಟಿದೆ. ಈಗ ನೌಕರರು ಕೆಡ್ತಾ ಇರೋದು ಅಷ್ಟೇನಲ್ಲ, ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಷ್ಟೇ. ವಿಪರ್ಯಾಸ ನೋಡಿ, ಪಕ್ಕದ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಸಾರಿಗೆ ಸಂಸ್ಥೆಗಳನ್ನ ಸರ್ಕಾರದ ಜೊತೆ ವಿಲೀನ ಮಾಡುವ ಚರ್ಚೆಗಳು ನಡೀತಾ ಇದೆ. ಆದ್ರೆ ನಮ್ಮಲ್ಲಿ ಮಾತ್ರ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ ಎಂಬಂತಹ ಹಳೆಯ ರಾಗವನ್ನೇ ಹಾಡ್ತಾ ಇದ್ದಾರೆ. ನಷ್ಟದಲ್ಲಿರುವುದು ಸಂಸ್ಥೆಯ ಹೊರತು ದುಡಿಯುವ ನೌಕರರಲ್ಲ ಅಂತ ಆಡಳಿತ ವರ್ಗಕ್ಕೆ ಅರ್ಥವಾಗಬೇಕಾಗಿದೆ. ಸೊ ಈ ಬಾರಿ ಬೆಂಗಳೂರು ಚಲೋ ಯಾಕೆ ಮಹತ್ವದ ಗೊತ್ತಾ? ಹಿಂದೆಲ್ಲ ಸಾರಿಗೆ ನೌಕರರಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. 16 ಯೂನಿಯನ್ಗಳು, 16 ಲೀಡರ್ಗಳು, ಒಬ್ಬರು ಮುಷ್ಕರ ಅಂತಂದ್ರೆ ಇನ್ನೊಬ್ಬರು ವಿರೋಧ ಮಾಡ್ತಾ ಇತ್ತು. ಇದರಿಂದ ಸರ್ಕಾರಕ್ಕೆ ಲಾಭ ಆಗ್ತಾ ಇತ್ತು. ಆದ್ರೆ ದಿವಂಗತ ಅನಂತ ಸುಬ್ಬರಾವ್ ಅವರ ಅಗಲಿಕೆಯ ನಂತರ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ನೌಕರರು ಒಂದಾಗಿದ್ದಾರೆ. ನಾವೆಲ್ಲ ಒಂದು ಎಂಬ ಮಂತ್ರದೊಂದಿಗೆ 4 ನಿಗಮಗಳ ನೌಕರರು ಒಟ್ಟಾಗಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ಇದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಫೆಬ್ರವರಿ 19 ಒಂದು ನಿರ್ಣಾಯಕ ದಿನವಾಗಲಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಸೇರುವ ಸಾವಿರಾರು ನೌಕರರ ಧ್ವನಿ ವಿಧಾನಸೌಧದ ಗೋಡೆಗಳನ್ನ ಮುಟ್ಟುತ್ತಾ ಅಥವಾ ಸರ್ಕಾರ ತನ್ನ ಕಠಿಣ ನಿಲುವಿನ ಮೂಲಕ ಹೋರಾಟವನ್ನ ಹತ್ತಕ್ಕೆತ್ತ? ಈ ಎಲ್ಲದಕ್ಕೂ ಕಾಲವೇ ಉತ್ತರಿಸಬೇಕಾಗತ್ತೆ. ಈ ಮುಷ್ಕರದ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನ ನಾವು ನಿಮಗೆ ನೀಡ್ತಾನೆ ಇರ್ತೀವಿ. ನೀವೇನಾದ್ರೂ 19ರಂದು ಪ್ರಯಾಣ ಮಾಡಲು ಪ್ಲಾನ್ ಮಾಡಿದ್ರೆ ಒಮ್ಮೆ ಯೋಚನೆ ಮಾಡಿ ನೋಡಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.